ಸಿ.ಜೆ. ರಾಯ್ ಅವರ ಆತ್ಮಹತ್ಯೆಗೆ ಆ ಅಧಿಕಾರಿಗಳೇ ಕಾರಣ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಒಂದು ರೀತಿಯಲ್ಲಿ ಕಾರಣ ಆಗಿದೆ. ಕೆಲವೊಂದು ತನಿಖಾ ಸಂಸ್ಥೆಗಳನ್ನು ಈ ರೀತಿಯಾದಂತಹ ಉದ್ಯಮಿಗಳ ಮೇಲೆ ಪ್ರಯೋಗ ಮಾಡ್ತಾ ಇದೆ, ಒತ್ತಡ ಹಾಕ್ತಾ ಇದೆ, ಕಿರುಕುಳಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಸಿ.ಜೆ. ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು. ಆದಾಯ ತೆರಿಗೆ ಇಲಾಖೆ ಏನಿದೆ, ಸಂಪೂರ್ಣ ಕಿರುಕುಳವೇ ಇದಕ್ಕೆ ಕಾರಣ. ಕಿರುಕುಳ ಕೊಟ್ಟಿದ್ದಾರೆ ಅವರು. ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವವರಿಗೆ ಕಿರುಕುಳ ಕೊಡಲಾಗ್ತಾ ಇದೆ ತನಿಖಾ ಸಂಸ್ಥೆಗಳಿಂದ. ಎಸ್ಎಂಇಗಳು, ಎಂಎಸ್ಎಂಇಗಳು, ವ್ಯಕ್ತಿಗಳು ಮತ್ತು ಕೈಗಾರಿಕೋದ್ಯಮಿಗಳಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇದಕ್ಕೆ ಕೇಂದ್ರವು ಐಟಿ, ಇಡಿ ಮತ್ತು ಜಿಎಸ್ಟಿ ಇಲಾಖೆಗಳನ್ನು ಬಳಸಿಕೊಳ್ಳುತ್ತಾ ಇದೆ. ಅಧಿಕಾರಿಗಳಿಂದ ಕಿರುಕುಳವಲ್ಲದೆ ಇದು ಬೇರೇನೂ ಕೂಡ ಅಲ್ಲ. ಕರ್ನಾಟಕದಲ್ಲಿ ಇದು 3ನೇದೋ ಅಥವಾ 4ನೇದೋ ಪ್ರಕರಣ ಇರಬೇಕು. ಹಿಂಗೇ ಆಗಿದೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ಕಿರುಕುಳ ನೀಡುವಂತಹ ಸಾಧನಗಳಾಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಹಿಂಗೆ ಮಾಡ್ತಾ ಇದೆ. ಇದು ಕೇವಲ ರಾಜಕೀಯ ಆರೋಪ ಮಾಡ್ತಾ ಇಲ್ಲ ನಾನು. ಇದು ರಾಯ್ ಕುಟುಂಬದವರು ಕೂಡ ಹೇಳ್ತಾ ಇರುವಂತಹ ಮಾತು. ಅವರು ಕೂಡ ಕಳವಳವನ್ನು ಇದೇ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಪ್ರಕರಣವಿರಲಿ ನಾವು ಅದನ್ನು ತನಿಖೆ ಮಾಡೇ ಮಾಡ್ತೀವಿ, ಯಾವುದನ್ನು ಸುಮ್ಮನೆ ಬಿಡೋದಿಲ್ಲ. ಅಲ್ಲಿ ಹಾಜರಿದ್ದಂತಹ ಐಟಿ ಅಧಿಕಾರಿಗಳನ್ನು ಸಹ ನಾವು ತನಿಖೆ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ರಾಯ್ ಅವರ ಆತ್ಮಹತ್ಯೆ ಏನಿದೆ ಅದು ಸಹಜವಾದದ್ದಂತಲ್ಲ. ಇವರು ಕಿರುಕುಳ ಕೊಟ್ಟು ಸಾಯಿಸಿದಂತೆ ಕಾಣ್ತಾ ಇದೆ. ಅಧಿಕಾರಿಗಳ ಕಿರುಕುಳದಿಂದಾನೇ ಇವರು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸಾವಿರಾರು ಕೋಟಿ ಒಡೆತನದ ಉದ್ಯಮವನ್ನು ಹೊಂದಿರುವಂತಹ ಒಬ್ಬ ಉದ್ಯಮಿ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತಂದರೆ, ಗುಂಡನ್ನು ಆರಿಸ್ಕೊಳ್ತಾರೆ ಏಕಾಏಕಿಯಾಗಿ ಅಂತಂದರೆ ಎಷ್ಟು ಒತ್ತಡ ಇರುತ್ತೆ ಅವರಿಗೆ, ಎಷ್ಟು ಕಿರುಕುಳ ಇರುತ್ತೆ ಅನ್ನೋದು ಯೋಚನೆ ಮಾಡಿ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ಅವರನ್ನು ಇವರು ಕಿರುಕುಳ ನೀಡುವಂತಹ ಸಂಸ್ಥೆಗಳನ್ನಾಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಯಾರು ಅವ್ರ ಮಾತು ಕೇಳೋದಿಲ್ವೋ, ಯಾರು ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಿಲ್ವೋ ಅಂಥವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಮಾಡಿ ಕಿರುಕುಳ ನೀಡ್ತಾ ಇದ್ದಾರೆ. ಕಿರುಕುಳ ನೀಡೋದ್ರಿಂದ ಈ ರೀತಿ ಉದ್ಯಮಿಗಳು ಸಾವನ್ನಪ್ತಾ ಇದ್ದಾರೆ. ಇದು ಒಂದಿದೇನು ಫಸ್ಟ್ನೇದಲ್ಲ, 3ನೇದೋ 4ನೇದೇ ಇರಬೇಕು. ಇದನ್ನು ಕಿರುಕುಳ ಅಲ್ಲದೆ ಬೇರೆ ಏನು ಅನ್ನೋಕ್ಕಾಗೋದಿಲ್ಲ. ರಾಯ್ ಅವರ ಒಂದು ಸಾವಿಗೆ ಯಾರು ನ್ಯಾಯ ಕೊಡ್ತಾರೆ? ಕೇಂದ್ರ ಸರ್ಕಾರ ಸುಮ್ಮನೆ ಇರ್ಬೋದು, ಆದರೆ ನಾವು ಸುಮ್ಮನೆ ಇರೋದಿಲ್ಲ. ಯಾರೇ ಆಗಿದ್ರೂ ಸರಿ ನಾವು ತನಿಖೆ ಮಾಡ್ತೀವಿ, ಶಿಕ್ಷೆ ಕೊಡಿಸ್ತೀವಿ. ಯಾರು ಐಟಿ ಅಧಿಕಾರಿಗಳಿದ್ರಲ್ಲ ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಅವ್ರನ್ನೂ ಕೂಡ ನಾವು ತನಿಖೆ ಮಾಡ್ತೀವಿ. ರಾಯ್ ಅವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕುಡುಕಿದ್ದಾರೆ. ಇದು ಸಹಜವಾಗಿ ಆತ್ಮಹತ್ಯೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಿರುಕುಳದ ಸಾವಿದು ಒಂದು ರೀತಿಯಲ್ಲಿ ಕೊಲೆ ಥರ ಆಗ್ಬಿಡುತ್ತಿದ್ದು. ಕಿರುಕುಳ ಕೊಟ್ಟಿದ್ದಾರಲ್ಲ, ಅದಕ್ಕೆ ಅವರ ಕಿರುಕುಳವನ್ನು ತಾಳೋಕ್ಕಾಗದೆ ಈ ರೀತಿಯಾಗಿ ಗುಂಡು ಆರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಇದಕ್ಕೆ ಯಾರು ಕಾರಣ? ಇದಕ್ಕೆ ಯಾರು ಅಂತಂದರೆ ನೇರವಾಗಿ ಕೇಂದ್ರ ಸರ್ಕಾರವೇ ಆಗುತ್ತೆ. ಆದಾಯ ತೆರಿಗೆ ಇಲಾಖೆ ಸಂಪೂರ್ಣವಾಗಿ ಕಿರುಕುಳ ಕೊಟ್ಟಿದೆ. ಅದಕ್ಕೇ ಹೀಗೆ ಇವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥದ್ದು, ಯಾರ್ಯಾರು ಇರ್ತಾರಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಿರ್ತಾರೆ, ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ಅವರು ಇನ್ನು ಬೇರೆ ಬೇರೆಯವರು ಕೇಂದ್ರದ ಹತ್ರ ಏನಾದರೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಅಂತಂದರೆ ಈ ರೀತಿಯಾಗಿ ಕಿರುಕುಳ ಕೊಡ್ತಾರೆ. ಅದಕ್ಕಾಗಿಯೇ ಅವರು ತನಿಖಾ ಸಂಸ್ಥೆಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. SMEಗಳಾಗಿರ್ಬೋದು, MSMEಗಳಾಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಕೈಗಾರಿಕಾ ಉದ್ಯಮಿಗಳಾಗಿರ್ಬೋದು, ಅವರೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ. ಟಾರ್ಗೆಟ್ ಮಾಡಿಕೊಂಡು ಸೆಂಟ್ರಲ್ನ ಐಟಿ, ಇಡಿ, GST ಈ ಇಲಾಖೆಗಳನ್ನೆಲ್ಲ ಬಳಸ್ಕೊಂಡು ಹಿಂಗೆ ಕಿರುಕುಳ ಕೊಡುತ್ತೆ. ಇದರಿಂದಾನೇ ಅವರು ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ ಈ ರೀತಿಯಾದ ಪ್ರಕರಣಗಳು 3-4 ಆಗಿದೆ. ನಾವೆಲ್ಲದ್ರ ಬಗ್ಗೆ ತನಿಖೆ ಮಾಡ್ತೀವಿ. ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಇವರು ಕಿರುಕುಳ ನೀಡುವಂತಹ ಸಾಧನಗಳಿಂದ ಕಿರುಕುಳ ನೀಡುವ ಸಂಸ್ಥೆಗಳಾಗಿ ಬದಲಾಗ್ತಾ ಇದೆ. ಇದಕ್ಕೆ ಕೇಂದ್ರವೇ ಕಾರಣ ಅಂತ ಪ್ರಿಯಾಂಕ್ ಖರ್ಗೆ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.